ಆತ ತಾನು PSI ಆಗಬೇಕು ಅಂತ ಕನಸು ಕಂಡಿದ್ದ. ಅದಕ್ಕೆ ಪ್ರಯತ್ನ ಕೂಡ ನಡೆಸಿದ್ದ. ಆದ್ರೆ ಪೊಲೀಸ್ ಆಗಿರ್ಲಿಲ್ಲ. ಊರಿನವರಿಗೆ ತಾನೊಬ್ಬ ಪೊಲೀಸ್ ಅಂತ ಬಿಲ್ಡಪ್ ಕೊಟ್ಟು ಕಾಕಿ ಬಟ್ಟೆ ಹಾಕೊಂಡು ಫೋಟೋ ತೆಗೆಸಿ ಬಿಲ್ಡಪ್ ಕೊಡ್ತಿದ್ದ. ಜೀವನ ನಡೆಸಲಿಕ್ಕೆ ಅಡ್ಡದಾರಿ ಹಿಡಿದು ಕಾಕಿ ಕೈಗೆ ಲಾಕ್ ಆಗಿ ಜೈಲು ಸೇರಿದ್ದಾನೆ. In my world of cinema, all I had was a dream and where I wanted to be and the will to work hard for it, real hard. And who can understand this better than Rohan Corporation? After all, it has only taken them 30 years of hard work, passion and dedication to have built success. Rohan Corporation India Private Limited, signature of trust. ಈ ಫೋಟೋ ನೋಡಿದ್ರೆ ಇವನೊಬ್ಬ ಪೊಲೀಸ್ ಅನ್ನೋದ್ರಲ್ಲಿ ಯಾವುದೇ ಅನುಮಾನ ಬರಲ್ಲ. ಅಷ್ಟರ ಮಟ್ಟಿಗೆ ಪೊಲೀಸ್ ತರ ಕಾಣ್ತಾನೆ. ಆದ್ರೆ ಈತನನ್ನ ಪೊಲೀಸ್ ಅಂದುಕೊಂಡ್ರೆ ಅದು ನಿಮ್ಮ ತಪ್ಪು. ಇವನು ಪೊಲೀಸ್ ಅಲ್ಲ, ಪೊಲೀಸ್ ತರನೇ ಕಾಣುವ ಐನಾತಿ ನಕಲಿ PSI. ಹೆಸರು ಮಲ್ಲಿಕಾರ್ಜುನ ಅಂತ. ಬಳ್ಳಾರಿ ಮೂಲದ ಸಿರಗುಪ್ಪದವನು. ವಿದ್ಯಾವಂತನಾದವನು ಏನಾದ್ರೂ ಕೆಲಸ ಮಾಡಿಕೊಂಡು ಜೀವನ ಮಾಡಬಹುದಿತ್ತು. ಆದ್ರೆ ನೌಟಂಕಿ ಆಟವಾಡಿ ತನ್ನ ಗ್ಯಾಂಗ್ ಜೊತೆ ಈಗ ಪೊಲೀಸರ ಅತಿಥಿಯಾಗಿದ್ದಾನೆ. ಅದು ಕೂಡ ಡಕಾಯಿತಿ ಮಾಡಿ. ಹೌದು, ಈ ಮಲ್ಲಿಕಾರ್ಜುನ PSI ಆಗಬೇಕು ಅಂತ 2022 ಹಾಗೂ 23ರಲ್ಲಿ 2 ಬಾರಿ ಪರೀಕ್ಷೆ ಬರ್ತಿದ್ದ. ಆದ್ರೆ 2 ಬಾರಿಯೂ ಫೇಲ್ ಆಗಿ ಪ್ರಯತ್ನ ಮಾಡೋದನ್ನ ಬಿಟ್ಟಿದ್ದ. ಆದ್ರೆ ತನ್ನ ಊರಲ್ಲಿ ಮಾತ್ರ PSI ಆಗಿ ಬೆಂಗಳೂರಿನಲ್ಲಿ ಕೆಲಸ ಮಾಡ್ತಾ ಇದ್ದೇನೆ ಅಂತ ಬಿಂಬಿಸಿದ್ದ. ಎಲ್ಲರನ್ನು ನಂಬಿಸ್ಲಿಕ್ಕೆ ಅಂತ ಕಾಮಾಕ್ಷಿ ಪಾಳ್ಯದಲ್ಲಿ PSI ರೀತಿಯಲ್ಲೇ ಪೊಲೀಸ್ ಯೂನಿಫಾರ್ಮ್ ರೆಡಿ ಮಾಡಿಸಿದ್ದ. ಅದಕ್ಕೆ ಸೂಟ್ ಆಗುವಂತೆ ಲಾಠಿ, ಟೋಪಿ, ಶೂ ಧರಿಸಿ ಫೋಟೋ ಶೂಟ್ ಮಾಡಿಸಿದ್ದ. ಇದೇ ಫೋಟೋಗಳನ್ನ ತೋರಿಸಿ ತಾನೊಬ್ಬ PSI ಅಂತ ಊರಲ್ಲಿ ಫುಲ್ ಬಿಲ್ಡಪ್ ಕೊಟ್ಟಿದ್ದ. ಇದಾದ ಮೇಲೆ ಐಷಾರಾಮಿ ಜೀವನ ನಡೆಸಬೇಕು ಅಂತ ಅಡ್ಡದಾರಿ ಹಿಡಿದಿದ್ದ. ಮಲ್ಲಿಕಾರ್ಜುನ ಮತ್ತಿಕೆರೆಯಲ್ಲಿ ವಾಸವಾಗಿ ಏನಾದ್ರೂ ವರ್ಕೌಟ್ ಆಗುತ್ತಾ ಅಂತ ಹೊಂಚು ಹಾಕಿದ್ದ. ಆಗ ಇವನಿಗೆ ಪರಿಚಯವಾದವನೇ ಈ ಹೃತ್ವಿಕ್. ಈ ಹೃತ್ವಿಕ್ ಸಹ ಸಖತ್ ಕಿಲಾಡಿ. ಏನಾದ್ರೂ ಮಾಡಿ ಹಣ ಗಳಿಸಬೇಕು ಅಂತ ಅಲೆದಾಡ್ತಿದ್ದ. ಆಗ ಈತನ ಕಣ್ಣಿಗೆ ಬಿದ್ದವನೇ ನವೀನ್ ಎಂಬುವರನ್ನ ತುಂಬಾ ಹತ್ತಿರದಿಂದ ಗಮನಿಸಿದ್ದ ಹೃತ್ವಿಕ್. ಅವರ ಮನೆಗೆ ನುಗ್ಗಿದ್ರೆ ಹಣ, ಚಿನ್ನಾಭರಣ ಸಿಗುತ್ತದೆ ಅಂತ ಮಲ್ಲಿಕಾರ್ಜುನನ್ಗೆ ತಿಳಿಸಿದ್ದ. ಇದರಿಂದ ಪ್ಲಾನ್ ಮಾಡಿಕೊಂಡ ಮಲ್ಲಿಕಾರ್ಜುನ ಪ್ರಮೋದ್, ವಿನಯ್, ಹೃತ್ವಿಕ್ ಜೊತೆ ಇದೇ 7ನೇ ತಾರೀಕು ವಿದ್ಯಾರಣ್ಯಪುರ ಪೊಲೀಸ್ ಠಾಣಾ ವ್ಯಾಪ್ತಿಯ ನರಸೀಪುರದಲ್ಲಿರುವಂತ ನವೀನ್ ಮನೆಗೆ PSI ಡ್ರೆಸ್ ಧರಿಸಿ ನುಗ್ಗಿದ್ದ. ಈತನಿಗೆ ಉಳಿದವರು ಕ್ರೈಮ್ ಸ್ಟಾಫ್ ರೀತಿ ಸಪೋರ್ಟ್ ಮಾಡಿದ್ರು. ನೀನು ಗಾಂಜಾ ಮಾರ್ತಾ ಇದೀಯಾ, ಮನೆ ಸರ್ಚ್ ಮಾಡಬೇಕು ಅಂತ ಬೆದರಿಕೆ ಹಾಕಿ ಲಾಠಿ, ಕಬ್ಬಿಣದ ರಾಡ್ನಿಂದ ನವೀನ್ ಮೇಲೆ ಹಲ್ಲೆ ಮಾಡಿದ್ರು. ಅರೆಸ್ಟ್ ಮಾಡಬಾರ್ದು ಅಂದ್ರೆ ಹಣ ಕೊಡಬೇಕು ಅಂತ ಖಾತೆಯಲ್ಲಿದ್ದಂತ 87,000 ಹಣ, ಬೀರುವಿನಲ್ಲಿದ್ದಂತ 53,000, ಪರ್ಸ್ನಲ್ ಇದ್ದಂತ 2,000 ಕಸಿದು ಪರಾರಿಯಾಗಿದ್ರು. ಇನ್ನು ಆರೋಪಿಗಳ ವರ್ತನೆಯಿಂದ ಅನುಮಾನಗೊಂಡ ನವೀನ್ ಈ ಬಗ್ಗೆ ವಿದ್ಯಾರಣ್ಯಪುರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲು ಮಾಡಿದ್ರು. ಕ್ಷಿಪ್ರ ಕಾರ್ಯಾಚರಣೆ ನಡೆಸಿದಂತ ಪೊಲೀಸರು ನಕಲಿ PSI ಮಲ್ಲಿಕಾರ್ಜುನ ಸೇರಿದಂತೆ 4ರನ್ನ ಬಂಧಿಸಿ 45,000 ಹಣ, ಕೃತ್ಯಕ್ಕೆ ಬಳಸಿದ್ದಂತ ಕಾರನ್ನ ಸೀಸ್ ಮಾಡಿ ತನಿಖೆಯನ್ನ ಮುಂದುವರೆಸಿದ್ದಾರೆ. ವಿದ್ಯಾರಣ್ಯಪುರ ಪೊಲೀಸ್ ಠಾಣೆ ನರಸೀಪುರ ಲೇಔಟ್ನಲ್ಲಿ ವಾಸವಾಗಿರ್ತಕ್ಕಂತಹ ನವೀನ್ ಎಂಬುವರು ವಿದ್ಯಾರಣ್ಯಪುರ ಪೊಲೀಸ್ ಠಾಣೆಯಲ್ಲಿ ಒಂದು ರಾಬರಿ ಕೇಸನ್ನು ದಾಖಲು ಮಾಡಿರ್ತಾರೆ. ಈ ಕೇಸಿನ ಪ್ರಮುಖ ಸಾರಾಂಶ ಏನು ಅಂತ ಹೇಳಿದ್ರೆ, ದಿನಾಂಕ 7ನೇ ತಾರೀಕು ಇವರು ಮನೆಯಲ್ಲಿ ಸಂಜೆ ಟೈಮಲ್ಲಿ ಒಬ್ಬಂಟಿಯಾಗಿ ಇರಬೇಕಾದ್ರೆ ಒಂದು 3 ಜನ ವ್ಯಕ್ತಿಗಳು ಆಗಮಿಸಿ ಅದರಲ್ಲಿ ಒಬ್ಬ PSI ಕಾಕಿ ಯೂನಿಫಾರ್ಮ್ ಅನ್ನು ಹಾಕಿರ್ತಕ್ಕಂಥದ್ದು, ಇನ್ನ ಇಬ್ರು ನಾವು ಕ್ರೈಮ್ ಕಾನ್ಸ್ಟೇಬಲ್ ಅಂತ ಹೇಳ್ಕೊಂಡು ಬಂದು, ನೀನು ಇಲ್ಲಿಗಲ್ ಆಕ್ಟಿವಿಟಿಯಲ್ಲಿ ತೊಡಗಿದೆಯಾ, ಗಾಂಜಾ ವ್ಯಾಪಾರದಲ್ಲಿ ತೊಡಗಿದೆಯಾ ಅಂತ ಹೇಳಿ ಆತನನ್ನು ಬೆದರಿಸಿ ಮನೆಯಲ್ಲಿ ಇದ್ದಂತಹ 55,000 ರೂಪಾಯಿ ನಗದು ಮತ್ತೆ 87,000 ರೂಪಾಯಿನ ಆನ್ಲೈನ್ ವರ್ಗಾವಣೆ ಮಾಡಿಸಿಕೊಂಡು ಮನೆಯನ್ನೆಲ್ಲ ಸರ್ಚ್ ಮಾಡಿ ವಿಡಿಯೋ ಮಾಡಿ ಹೋಗಿರ್ತಕ್ಕಂಥದ್ದು. ಈ ಪ್ರಕರಣವನ್ನು ನಾವು ದಾಖಲಿಸಿಕೊಂಡು ಪ್ರಕರಣದಲ್ಲಿ 4 ಜನ ಆರೋಪಿಗಳನ್ನ ಬಂಧಿಸಿ 2 ವೆಹಿಕಲ್, ಒಂದು 2 ವೀಲರು, ಒಂದು ಕಾರು ಹಾಗೂ 45,000 ನಗದು ಹಣವನ್ನು ವಶಕ್ಕೆ ಪಡೆದಿದೆ. ಮೂಲತಃ ಏನು ನಮ್ಮ A1 ಆರೋಪಿ ಇದ್ದಾನೆ, ಈತ ಬಳ್ಳಾರಿ ಮೂಲದ ಶಿವಗುಪ್ತವನು. ಈತ PSI ಆಗಬೇಕು ಅಂತ ಹೇಳ್ಬಿಟ್ಟು 2021-22ರಲ್ಲಿ ಒಂದು PSI ಎಕ್ಸಾಮ್ ಕೂಡ ಬರೆದಿರ್ತಾನೆ. ಆದರೆ ಸಕ್ಸಸ್ ಆಗಿರಲ್ಲ. ತದನಂತರ ದಿನಗಳಲ್ಲಿ ಒಂದು ಬೆಂಗಳೂರಿನ ಕಾಮಾಕ್ಷಿ ಪಾಳ್ಯದಲ್ಲಿ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಯೂನಿಫಾರ್ಮ್ ಅನ್ನು ಹೊಲಿಸ್ಕೊಂಡು ಕೆಲವೊಮ್ಮೆ ಫೋಟೋ ಶೂಟ್ ಅನ್ನ ಮಾಡಿಸ್ಕೊಂಡು ಅವರ ಗ್ರಾಮಗಳಲ್ಲಿ ಈತ ನಾನು ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಅಂತ ಹೇಳ್ಕೊಂಡು ತಿರುಗ್ತಾ ಇರ್ತಾರೆ. ಇಲ್ಲಿ ಮತ್ತಿಕೆರೆಯಲ್ಲಿ ವಾಸವಾಗಿದ್ದಾನೆ. ಒಂದು ಮೆಡಿಸಿನ್ ಸಪ್ಲೈ ಕೆಲಸವನ್ನು ಮಾಡ್ತಾ ಇದ್ದಾರೆ. ಸರ್, ಇಲ್ಲಿ ಎಲ್ಲಿ ಇನ್ಸಿಡೆಂಟ್ ಆಗಿದ್ದು, ಯಾರ ಮನೆ ಅದು? ಇನ್ಸಿಡೆಂಟ್ ಆಗಿದೆ ವಿದ್ಯಾರಣ್ಯಪುರ ಪೊಲೀಸ್ ಠಾಣಾ ವ್ಯಾಪ್ತಿಯ ನರಸೀಪುರದಲ್ಲಿ. ನವೀನ್ ಅಂತಕ್ಕಂಥವ್ರು, ಇವರು ಲಿಫ್ಟ್ ಅಸೆಂಬ್ಲಿ ಕೆಲಸವನ್ನ ಮಾಡ್ತಾರೆ, ಫಿರ್ಯಾದುದಾರರು. ಇವರು ಮನೆಯಲ್ಲಿ ಏಕಾಂತದಲ್ಲಿ ಒಬ್ಬರೇ ಇರಬೇಕಾದ್ರೆ ಸಂಜೆ ಹೊತ್ತು ಮನೆಗೆ ಇವರು ನುಗ್ಗಿ ಈ ರೀತಿ. ಅದೇನೇ ಹೇಳಿ, ಈ ಮಲ್ಲಿಕಾರ್ಜುನ ಪೊಲೀಸ್ ಆಗ್ಬೇಕು ಅಂತ ಕನಸು ಕಂಡಿದ್ದ ತಪ್ಪಿಲ್ಲ. ಆ ಕನಸು ನನಸಾಗದಿದ್ದಾಗ ಅಡ್ಡದಾರಿ ಹಿಡಿದಿದ್ದು ತಪ್ಪು. ವಿದ್ಯೆ, ಬುದ್ಧಿ ಎಲ್ಲ ಇತ್ತು, ದುಡಿದು ತಿನ್ನುವ ಶಕ್ತಿ ಇತ್ತು. ಇದನ್ನೆಲ್ಲ ಬಿಟ್ಟು ಮಣ್ಣು ತಿನ್ನುವ ಕೆಲಸ ಮಾಡಿ ಜೈಲು ಸೇರಿದ್ದು ನಿಜವಾಗಿಯೂ ವಿಪರ್ಯಾಸ.